ಕಾರ್ಯಕರ್ತರು ಬಂದಿದ್ದೀರಾ, ಮನೆಯಪ್ಪನವರು ಎಲ್ಲ ಬಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ, ನಾವು ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಸಮಸ್ಯೆ ಹೇಳಿ ಅಮ್ಮ. ನಾವು ಸುಮಾರು ವರ್ಷಗಳು 30-40 ವರ್ಷದಿಂದ ನಾವು ಹೋರಾಟಗಳು ಮಾಡ್ತಾ ಬಂದಿದೀವಿ. ಮನೆಗಳಿಗೆ ಒಂದು ಹಕ್ಕುಪತ್ರ ಕೊಡ್ಸಕ್ ಆಗ್ತಾ ಇಲ್ಲ, ಮನೆಗಳ ಕಟ್ಸೋದಕ್ ಆಗ್ತಾ ಇಲ್ಲ ಬಡವರಿಗೆ. ಯಾಕಂದ್ರೆ ಅವ್ರ ಊರು 2 ತಲೆಮಾರು ಹೋಗ್ಬಿಟ್ಟಿದೆ. ಹಳೆ ಕಾಲದವ್ರು ಯಾರು ಇಲ್ಲ ಈಗ, ಅವ್ರ ತಂದೆ ಇಲ್ಲ, ಅವ್ರ ತಂದೆ ಇಲ್ಲ. ಇವಾಗ 3ನೇ ತಂದೆ ಮಕ್ಕಳಿಗೆ ವಯಸ್ಸಿಗೆ ಬಂದಿದ್ದಾರೆ. ಆದ್ರೂ ಕೂಡ ಜನಾಂಗಕ್ಕೆ ಹಕ್ಕುಪತ್ರ ಕೊಡ್ಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಸರ್ಕಾರ ಆಳುವ ಸರ್ಕಾರಗಳು ಅಷ್ಟೇ, ಈಗ ಬಂದಿರೋ ಸರ್ಕಾರ ಅಷ್ಟೇ ಬಡವ್ರ ಪರವಾಗಿ ಇದೆ ಅಂತ ಹೇಳ್ತಾ ಇದ್ರೆ ಬಡವ್ರ ಪರವಾಗಿ ಇಲ್ಲ. ಅದು ಬಡವ್ರ ಪರವಾಗಿ ಇಲ್ದಿರೋದ್ರಿಂದ ನಾವ್ ಈ ಹೋರಾಟಗಳು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಇವತ್ತು ಕೂಲಿ ಮಾಡೋ ಜನಾಂಗದವ್ರು. ನಾವ್ ದಿನ ಬೆಳಗಾದ್ರೆ ಕೂಲಿಗೆ ಹೋಗ್ಬೇಕು, ಬೆಳಗಾದ್ರೆ ಮನೆ ಒರೆಸ್ಬೇಕು, ಕಸ ಗುಡ್ಸೋ ಹೋಗ್ಬೇಕು, ಮನೆ ಕೆಲಸ ಮಾಡ್ಬೇಕಾಗಿರೋದು. ನಾವೆಲ್ಲ ದಿನಗೂಲಿ ಕೆಲಸ ಮಾಡೋಂತ ಜನಾಂಗದವ್ರು ಒಂದ್ ದಿವಸ ರಜಾ ಕೊಟ್ಟು ಬಂದ್ರೆ ನಮ್ಗೆ ಇನ್ನೊಂದ್ ದಿವಸ ನಮ್ಗೆ ರಜಾ ಕೊಡೋದಿಲ್ಲ, ಮನೆಗೆ ವಾಪಸ್ ಕಳಿಸ್ತಾರೆ. ಅವಾಗ ನಮ್ಮ ಮಕ್ಕಳು ಬೇರೆ ಎಲ್ಲ ಬೀದಿ ಪಾಲಾಗ್ತಾರೆ. ಅವ್ರ ಹೊಟ್ಟೆಗೆ ನಾವು ಊಟ ಹಾಕಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಇದ್ರು ಕೂಡ ನಮ್ಗದು ಸೂರಿಲ್ಲ. ಸೂರ್ಗೋಸ್ಕರ ನಾವು ಹೊಡೆದಾಡ್ತಾ ಇದೀವಿ. ಸೂರ್ಗೋಸ್ಕರ ನಾವ್ ಇವತ್ತು ಬಂದಿದ್ದೀವಿ. ಬರ್ತಾನೆ ಇದೀವಿ, ಹೋರಾಟಗಳು ನಡೀತಾ ಇದಾವೆ, ಹೋರಾಟಗಳು ಮಾಡ್ತಾ ಇದೀವಿ. ಅಧಿಕಾರಿಗಳು ಬರ್ತಾ ಇದ್ದಾರೆ, ನೋಡ್ತಾರೆ, ನಮ್ದು ಅವನು ತಗೊಳ್ತಾರೆ. ಆದ್ರೆ ಏನು ಕೆಲಸ ಮಾಡ್ತಲ್ಲ, ಇಲ್ಲಿಗೆ ಸೀಮಿತ, ಮತ್ತೆ ಮುಂದಕ್ಕೆ ಹೋಗೋದಿಲ್ಲ. ಬರ್ತಾರೆ, ನಾವು ಮಾಡ್ಕೊಡ್ತೀವಿ, ನಾವು ಅಧಿಕಾರಿ ಗಮನಕ್ಕೆ ತರ್ತೀವಿ. ಅಧಿಕಾರಿಗಳು ಬರಲ್ಲ, ಅವ್ರ ಪರವಾಗಿ ಒಬ್ರು ಕಳ್ಸ್ಕೊಡ್ತಾರೆ. ಆದ್ರೆ ಅವ್ರ ಪರವಾಗಿ ಬಂದಿರೋರು ಅದು ಹಂಗೆ ಹೋಗುತ್ತೆ. ನಮ್ಗೆ ಯಾವ್ದೂ ಕೆಲ್ಸಗಳು ಆಗ್ತಾ ಇಲ್ಲ. ಈ ಸರ್ಕಾರಗಳು ಬಾರಿ ನೊಂದ್ಬಿಟ್ಟಿದೀವಿ. ಅದಕ್ಕೆ ಇನ್ನು ಮುಂದೆ ನಾವು ಯಾವ್ದೇ ಕಾರಣಕ್ಕೂ ಈ ತರ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ತುಂಬಾ ಉಗ್ರವಾದ ಹೋರಾಟಗಳು ಮಾಡ್ಬೇಕಂತ ನಾವು ಅನ್ಕೊಂಡಿದೀವಿ. ಅದು ಮಾಡ್ತೀವಿ. ನಾವೆಲ್ಲ ಜನ ಎಲ್ಲ ಸೇರ್ಕೊಂಡ್ಬಿಟ್ರೆ ನಾವ್ ಯಾರು ಏನ್ ತಡಿಯಕ್ಕಾಗಲ್ಲ. ಅದರಿಂದ ನಾವು ನಮ್ಮ ಸಂಘಟನೆ ವತಿಯಿಂದ ಯಾವ್ದೇ ಕಾರಣಕ್ಕೂ ನಾವು ಬಿಡೋದು. ಯಾಕಂದ್ರೆ ಕರ್ನಾಟಕ ಜನರ ಸಂಘಟನೆಯು 40 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ. ಆ ಜನಕ್ಕೆ ನಾವು ಕೊಡ್ಲಿಲ್ಲ ಅಂತಂದ್ರೆ ಈಗ ಅವರು ಕೆಲವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಇಲ್ಲ, ಅವ್ರು ಎಲ್ಗ್ ಹೋಗ್ಬೇಕು ಈಗ? ಅವ್ರು ಸತ್ತೋದ್ಮೇಲೆ ಅವ್ರ ಮಕ್ಕಳಿದ್ದಾರೆ, ಅವ್ರ ಮಕ್ಕಳು ಬರ್ತಾ ಇದಾರೆ, ಮೊಮ್ಮಕ್ಕಳು ಬರ್ತಾ ಇದಾರೆ. ಈಗಲೂ ನಮ್ ಕೆಲಸ ಆಗಿಲ್ಲ ಅಂತಂದ್ರೆ ಸರ್ಕಾರಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದಾರೆ. ಮತ್ತೆ ರಾಜಕೀಯದವರಷ್ಟೇ ಅವಾಗ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ ಅಂತ ಅಂಶ ಹೊಡ್ತಾರೆ ಜನಾಂಗಕ್ಕೆ. ಒಟ್ಬಿಟ್ಟು ಆಮೇಲೆ ಮಾಯವಾಗ್ಬಿಡ್ತಾರೆ, ಗೆದ್ದು ಬಿಡ್ತಾರಲ್ವಾ. ಇನ್ನು ನಮ್ದು ಕಷ್ಟ ಸುಖ ಕೇಳೋರೇ ಯಾರಿಲ್ಲ. ಮತ್ತೆ ನಾವು ಅದೇ ಬೀದಿ ಪಾಲಕ್ ಬಿದ್ದೇವು. ಅದರಿಂದ ನಾವು ಈ ಹೋರಾಟ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇನ್ನು ಮುಂದೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ. ಇದಕ್ಕೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಜೈ ಭೀಮ್ ಬದಲು ಹೇಳ್ತಾ ಇದ್ವಿ. ಎಂಟ ಇಲ್ಲ 10 ಜನ ಬಂದಿದ್ದೀವಿ ಅಂದ್ರೆ ನಾಚಿಕೆ ಆಗುತ್ತೆ ನಮ್ಗೆ. ನಮ್ಮ ಅಪ್ಪಗಾಣಿಗೂ ನೀವು ಒಗ್ಗಟ್ಟನ್ನ ತೋರಿಸಿ ಲೀಡು ಜೊತೆ ಕೈ ಜೋಡಿಸಿಲ್ಲ ಅಂದ್ರೆ ಕಷ್ಟ ಅನುಭವಿಸ್ತೀವಿ. ನಾವೆಲ್ಲ ಕೈ ಬಿಡ್ಬೇಕಾಗುತ್ತೆ. ನೀವೆಲ್ಲ ಬೀದಿ ಪಾಲಾಗ್ತೀವಿ. ಬರ್ದಿಟ್ಕೊಳ್ಳಿ. ನಿಮ್ಗೆ ಇಷ್ಟು ದುರಂಕಾರ ಆಗಿ ಏನೋ ಇಲ್ಲಿ ಬಂದೇ ಪುಟ್ಟ